ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಏಯ್ ಏನ್ಲ ಬೇವಕೂಫಾ ಹಿಂಗ್ ಕೂತ್ಕೊಂಡು ಬರ್ತಾ ಇದ್ಯಾ? ಅಪ್ಪ ಏನೋ ನನಗೆ ಮದುವೆ ಮಾಡ್ತಿದ್ಯಂತೆ ಹಂಗಂತ ವಿಷಯ ಬಂತು. ಓ ಇವನೇನ್ ಜಾರ್ಜ್ ಬುಸ್ಸು ವಿಷಯ ಬರ್ತದೆ ಅಮೇರಿಕಾದಿಂದ. ಹೋಗ್ಕಂಡ್ಲ ನಿನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಏನ್ಲ ಇವಾಗ ನಿನಗೆ ಹೂ ಹಣ್ಣು ಕಾಯಿ ಕೊಟ್ಟು ಕಣಿ ಕೇಳಬೇಕಿತ್ತ? ಅಲ್ಲ ಕಣಪ್ಪಯ್ಯ, ನನ್ನ ಕೇಳದೆ ಹೆಂಗ್ ಮದುವೆ ಮಾಡ್ತೀಯ ನೀನು? ನಿನ್ನನ್ನು ಕೇಳ್ಬಿಟ್ಟು ನಿಮ್ಮಮ್ಮ ಹೆತ್ಲ. ನಿನಗೆ ಹೆಸರಿಡ್ಬೇಕಾದ್ರೆ ನಾನು ನಿನ್ನನ್ನು ಕೇಳ್ಕೊಂಡು ಹೆಸರಿಟ್ಟಿದ್ನ. ಎಲ್ಲನೂ ನಿನಗೆ ಕೇಳದೆ ಮಾಡಿದೀವಿ ಅಂದ್ರೆ ಮದುವೆನೂ ಹಂಗೆಯ, ನಮ್ಮಿಷ್ಟ. ಸೀನಾ ಕೋಪ ಮಾಡ್ಕೊಂಬಿಡ ಕಣ್ಲ ಸೀನಾ. ನಿಮ್ಮತ್ತೆ ನಿಂಗೆ ಚಂದುಳಿ ಚಲುವೆ ಅಂತ ಹೆಣ್ಣು ಹುಡುಕ್ತಾಳಂತೆ. ನೋಡಿದ ಜನ ಹಂಗೆ ಬಾಯಿ ಮೇಲೆ ಬೆಳ್ಳಿಟ್ಕೊಂಡ್ಬಿಡ್ಬೇಕು. ಹೂಸಿನ ನೀನ್ ಏನು ಯೋಚನೆ ಮಾಡ್ಬೇಡ. ನೀನಿರೋ ಅಂದಕ್ಕೆ ಚಂದಕ್ಕೆ ಸೂಪರ್ ಆಗಿರೋ ಹುಡುಗಿನೇ ಹುಡುಕ್ತೀನಿ. ಲೇ ಸೀನಾ, ನಿನ್ನ ಮದುವೆಲಿ ನನ್ನ ಅಡಿಗೆ ರುಚಿ ಹೆಂಗಿರುತ್ತೆ ಗೊತ್ತೇನ್ಲ? ತಿಂದು ಜನ ನಾಲ್ಗೆಯಲ್ಲಿ ಲಟ್ಕ್ ಹಾಕ್ತಾನೆ ಇರಬೇಕು, ಕೈ ಮೂಸ್ತಾನೆ ಇರಬೇಕು. ಅಣ್ಣ ನಿನ್ ಮದ್ವೆಲಿ ನಾನು ರೇಷ್ಮೆ ಲಂಗ ಜಾಕೆಟ್ ಹಾಕೊಂಡು ಛತ್ರನೆಲ್ಲ ಖುಷಿ ಖುಷಿಯಾಗಿ ಓಡಾಡ್ತಾ ಇರ್ತೀನಿ. ಹೋ, ಒಬ್ಬೊಬ್ರು ನಿಮ್ಗೆ ಇಷ್ಟ ಬಂದಿದ್ದು ಹೇಳ್ತಾ ಇದೀರಾ. ನನ್ನ ಇಷ್ಟ ಯಾರಿಗೂ ಬೇಕಾಗಿಲ್ವಾ ಇಲ್ಲಿ? ರೀ ಅವನ ಮನ್ಸಲ್ಲೂ ಏನೈತೆ ಅಂತ ಕೇಳೋಣ ರೀ. ಸೀನಾ ನಿನ್ ಮನ್ಸಲ್ಲಿ ಅವನ ಮಾತು ಕೇಳ್ಕೊಂಡು ಹೋಯ್ತಾ ಇದೆಯಲ್ಲ ನೀನು. ಈ ಮನೆಯಲ್ಲಿ ಮೊದಲನೇ ಮದುವೆ ಆಗ್ತಾ ಇರೋದು. ನಮ್ಮ ಅಕ್ಕ ಹೇಳ್ದಂಗೆ ಆಗಬೇಕು. ಅಕ್ಕ ನೋಡಿದ ಮೇಲೆ ಮುಗೀತು. ಅವಳೇ ಈ ಮನೆ ಸೊಸೆ, ಅವಳೇ ನಿನ್ನ ಹೆಂಡತಿ. ಅಪ್ಪ ನೀ ಕಾಲ್ ಹಿಡ್ಕತೀನಿ. ಏ ಆಗಲ್ಲ 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 ಅಕ್ಕ, ನೀನು ಹುಡುಗಿನ ಹುಡುಕಕ್ಕ. ಆಮೇಲೆ ಸೀನಾ, ನಾನು ಯಾರನ್ನೋ ಮನ್ಸಲ್ಲಿ ಮಡಿಕೊಂಡಿದ್ದೀನಿ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಅದು ಇದು ಏನಾರು ಅಂದ್ರೆ ನೀನು ಗ್ವಾಮಳೆ ಕುಯ್ದು ಬಿಡ್ತೀನಿ. ಕಂಡು ನಾವು ನೋಡಿದ್ದು ಹುಡುಗಿಗೆ ನೀನು ತಾಳಿ ಕಟ್ಟಬೇಕು. ನೀನು ಜವಾಬ್ದಾರಿ ಇರೋನಾಗಿದ್ರೆ ನಿನ್ನ ಆಸೆಗೂ ಒಂದು ಬೆಲೆ ಇರೋದು, ನಿನಗೂ ಒಂದು ಬೆಲೆ ಇರೋದು. ಈಗ ನಿನಗೂ ಬೆಲೆ ಇಲ್ಲ, ನಿನ್ನ ಆಸೆಗೂ ಬೆಲೆ ಇಲ್ಲ, ಅಷ್ಟೇ. ಬಾವಾ ಬನ್ನಿ ಬಾವಾ. ಅಯ್ಯೋ, ಅಲ್ಲಿ ನೋಡಿದ್ರೆ ಹುಡುಗಿ ಮನೆಯವ್ರು ಒಪ್ಕೊಂಡವ್ರೆ, ಇಲ್ಲಿ ನೋಡಿದ್ರೆ ನಮ್ಮಪ್ಪ ಹಿಂಗ್ ಆಡ್ತಾವನೆ. ಏನಪ್ಪ ಮಾಡೋಣ? ಕವಿತಾ ಮೋಡ ಕರಗಿ ಮಳೆಯಾದಂಗೆ ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ಕಾದ ನೆಲವು ಅರಳಿ ಹೂವಾದಂಗೆ. ಈ ಡಯಟ್ ಮಾಡಬೇಕು ಅಂದ್ರೆ ಡ್ರೈ ಫ್ರೂಟ್ಸ್ ತಿನ್ಬೇಕು ಅಂದಿದ್ದಾನೆ ಸೀನಾ. ಈ ಫ್ರೂಟ್ಸ್ ಅಂದ್ರೆ ಹಣ್ಣು, ಹಾಗಾದ್ರೆ ನಿಂಬೆ ಹಣ್ಣು ಫ್ರೂಟೇನೆ. ಅದನ್ನೇ ಡ್ರೈ ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂದ್ರೆ ಡ್ರೈ ಫ್ರೂಟ್ಸ್ ಚಿತ್ರಾನ್ನ ಆಗತ್ತೆ. ಹಾ, ಇದನ್ ತಿನ್ಬೋದೋ ಇಲ್ವೋ ಅಂತ ಅದಕ್ಕೆ ಒಂದ್ಸತಿ ಕೇಳ್ಬಿಡೋಣ. ಡಾಕ್ಟರ್ ಅಲ್ವಾ, ಕರೆಕ್ಟ್ ಆಗಿ ಹೇಳ್ತಾರೆ. ರೀ, ನಾವೇನ್ ತಪ್ಪು ಮಾಡಿದ್ವಿ ಅಂತನಾದ್ರೂ ಹೇಳ್ರಿ. ರೀ ನೀವೇನೂ ಮಾತಾಡದೆ ಸುಮ್ಮನೆ ಇದ್ರೆ ನಮಗೆ ಭಯ ಆಗತ್ತೆ ರೀ. ಭಯ, ಈ ಭಯ ಇಲ್ಲದೆ ಹೋಗಿತ್ತಲ್ಲ, ಅದೇ ನೀವು ಮಾಡಿರೋ ತಪ್ಪು. ಯಾಕಪ್ಪಯ್ಯ, ಏನಾಯ್ತು? ತಂಗ್ಳು ಪೆಟ್ಟಿಗೆ ಬಂದು ಅಡುಗೆ ಮನೆ ಹಾಳಾಯ್ತು, ಈ ಅಂಗೈ ಪೆಟ್ಟಿಗೆ ಬಂದು ಮನೆನೇ ಹಾಳಾಗಿ ಹೋಯ್ತು. ಇದು ನಿಮ್ಮ ಅಮ್ಮನ ಫೋನ್ ಕಣೋ ಪರ್ಶು. ಅರ್ಥ ಆಯ್ತಿಲ್ಲಪ್ಪಯ್ಯ. ಸಾಮಾನ್ಯವಾಗಿ ಗೋಡೆಗಳಿಗೆ ಕಿವಿಗಳಿರುತ್ತವೆ, ಆದರೆ ಈ ಮಾರಿಗುಡಿ ವೀರಭದ್ರ ಮನೆ ಗೋಡೆಗಳಿಗೆ ಕಿವಿಗಳಿಲ್ಲ. ಆದರೂ ಈ ನಿನ್ನ ನಮ್ಮಂದ್ರು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾರ? ಇವ್ರುಗಳ ಬಾಯಿ ಸರಿ ಇಲ್ಲದೆ ನಾವಾಡೋ ಮಾತುಗಳಾಗಲಿ
ನಾವು ಹಾಕೋ ಯೋಜನೆಗಳಾಗಲಿ ಈ ಮನೆ ಹೊಸಲು ದಾಟಿ ಆಚೆ ಹೋಗಬಾರ್ದಲ್ವಾ? ಅದಕ್ಕೆ ಇವ್ರು ಫೋನ್ ಚೆಕ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಹೇಳ್ಬಿಟ್ಟವ್ರಪ್ಪಯ್ಯ? ಇಲ್ಲ, ಆ ಧೈರ್ಯ ಬಂದಿಲ್ಲ ಅಲ್ವಾ? ನಾವ್ ಯಾವತ್ತೂ ಅಂತ ಕೆಲಸ ಮಾಡಿಲ್ಲ ರೀ. ಮಾಡಿಲ್ಲ, ಆದರೆ ಮಾಡಬೇಕು ಅಂತ ಮನಸ್ಸು ಬಂದರೆ ಸಮಸ್ಯೆ ನಮಗೆ ಅಲ್ವಾ? ಇದ್ಯಾರ್ದು ನಂಬರು? ಅದು ಮನೆಗೆ ಸಿಲಿಂಡ್ರ್ ತಂದ್ಕೊಡ್ತಾನಲ್ಲ ಅವಂದು ರೀ. ನಿನ್ನ ಮದುವೆ ಆಗಿ ಗುಡ್ಡಕ್ಕೆ ಕಲ್ಲು ಹೊತ್ತಂಗಾಯ್ತು. ನಿನ್ನ ಮದುವೆ ಆಗಿ ಸಮುದ್ರಕ್ಕೆ ನೀರು ಸುರಿದಂಗಾಯ್ತು. ಒಂದಾದರೂ ಉಪಯೋಗಕ್ಕೆ ಬಂದವ? ಅಪ್ಪಯ್ಯ, ಗಾಜು ಮನೇಲಿ ಇತ್ಕೊಂಡು ಕಲ್ಲೊಡೆದ್ರೂ ಪರವಾಗಿಲ್ಲ, ಆದರೆ ಜೊತೆಗೆ ಇತ್ಕೊಂಡು ಗುಂಡಿ ತೋಡೋರ್ ಮುಂದೆ ಕುಣಿಯಕ್ಕೆ ಹೋಗ್ಬಾರ್ದು. ಯಾವ ಮಾರಿದ್ರೆ ನಮ್ಮನ್ನೇ ಗುಂಡಿಲಿ ಊತಾಕಿ ಮಣ್ಣು ಎಳೆದು ಬಿಡ್ತಾರೆ. ಪರ್ಶು, ಯಾಕೋ ಹೀಗೆ ಮಾತಾಡ್ತೀಯಾ? ತಪ್ಪೇನಿಲ್ಲ. ಜಗತ್ತಿನಲ್ಲಿ ನಾನು ಯಾರನ್ನು ಬೇಕಾದರೂ ನಂಬ್ತೀನಿ, ಹೆಣ್ಣನ್ನು ಬಿಟ್ಟು. ನೀವು ಅದೇ ಜಾತಿಗೆ ಸೇರಿದವ್ರು ಅಲ್ವಾ? ಯಾವಾಗ ಯಾರು ಹೇಗೆ ಕೈ ಕೊಡ್ತಿರೋ ಗೊತ್ತಿಲ್ಲ. ಈ ಮನೆ ಮಾತು ಆಚೆ ಹೋಗೋಕ್ಕೆ ಸಾಧ್ಯ ಅಂದರೆ ಅದು ನಿಮ್ಮಿಂದ ಮಾತ್ರ ಅಲ್ವಾ? ರೀ, ಯಾವತ್ತಾದ್ರೂ ನಾವು ನಿಮ್ಮ ಮಾತನ್ನ ಮೀರಿದೀವ? ಹಂಗೆ ಅನ್ಕೊಂಡಿದ್ದಕ್ಕೆ ನವರಂಗಿ ಆಟ ಬೇಕಾದಷ್ಟು ಆಡಿದ್ದೀನಿ. ಪರ್ಶು, ಆ ಶಿವು ಮತ್ತು ಪಾರ್ವತಿ ಬೇರೆ ಯಾವುದಾದ್ರೂ ನಂಬರ್ ಇಟ್ಕೊಂಡಿದ್ದಾರೇನೋ? ಇಲ್ಲ ಅಪ್ಪಯ್ಯ, ಇವ್ರ ಮೊಬೈಲ್ ಏನಾಯ್ತೋ ಅದೊಂದೇ ನಂಬರು. ಸರಿ, ಇನ್ಮೇಲೆ ಪ್ರತಿದಿನ ನಿಮ್ಮ ಮೊಬೈಲ್ನ ನಾನು ಚೆಕ್ ಮಾಡ್ತೀನಿ. ಈ ಫೋನಿಂದ ಅವ್ರಿಗೇನಾದರೂ ಸುದ್ದಿ ಹೋಗಿತ್ತೋ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಶಿವುಗೆ ನೀವು ಯಾವುದೇ ರೀತಿ ಸಹಾಯ ಮಾಡಬಾರ್ದು. ರಶ್ಮಿ ಮದುವೆ ವಿಚಾರದಲ್ಲಿ ನಾವೇನೇ ಮಾತಾಡಿಕೊಂಡ್ರು ಈ ಮಾತು ಅವ್ರಿಗೆ ತಲುಪಬಾರ್ದು. ಬೇರೆ ಯಾರಿಂದಲೇ ಆ ವಿಷಯ ಅವ್ರಿಗೆ ತಿಳಿದ್ರು ನಾನು ನಿಮ್ಮನ್ನೇ ಹಿಡ್ಕೊಳ್ಳೋದು. ಅಪ್ಪಯ್ಯ, ಇವರು ಸಾಮಾನ್ಯದವರಲ್ಲ. ಫೋನ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ರೆ ನಮ್ಗೇನು ಗೊತ್ತಾದದು? ಪರ್ಶು, ನಾವು ನಿನ್ನ ತಾಯಿ ಕಣೋ. ಗೊತ್ತಿದ್ದೆ ಅಮ್ಮ ಮಾತಾಡ್ತಾ ಇರೋದು. ಅಪ್ಪಯ್ಯ, ಒಂದು ಕೆಲಸ ಮಾಡು, ಆ ಫೋನ ನನ್ನ ಕೈಲಿ ಕೊಟ್ಟಿರು. ಇವ್ರು ಯಾರ ಜೊತೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ನನ್ನ ಕೇಳ್ಬಿಟ್ಟು ಮೊಬೈಲ್ ಇಸ್ಕೊಳ್ಳಿ. ಇವ್ರು ಮಾತಾಡೋ ತನಕ ಮುಂದೆನೇ ನಿಂತಿದ್ದು ಮತ್ತೆ ಮೊಬೈಲ್ ಇಸ್ಕೊಂಬಡಿಕತ್ತೀನಿ. ಅದೇ ಸರಿ. ಕಾಫಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.